ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವಣ್ಣನವರ ಹೆಸರು ಇಟ್ಟರೆ ಸಮಸ್ಯೆ ಏನೂ ಆಗೋದಿಲ್ಲ. ಬಸವ ತತ್ವ ಅನುಕರಣೆಗೆ ಲಿಂಗಾಯತರೇ ಆಗಬೇಕಾಗಿಲ್ಲ. ನಮ್ಮ ಪ್ರಸ್ತಾವನೆಗೆ ಕೇಂದ್ರವೂ ಕೂಡ ಒಪ್ಪುವ ಭಾವನೆ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ನೀವು ಲಿಂಗಾಯತರೇನಾಗಬೇಕಾಗಿಲ್ಲ. ಬಸವ ತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತ ವೀರಶೈವ ಏನಾಗಬೇಕಾಗಿಲ್ಲ. ಬಸವ ತತ್ವವನ್ನ ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ, ಸಮಾನತೆಯ ಪರ, ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು. ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ರೆ ತುಂಬಾ ಸುಧಾರಣೆ ಆಗೋಗಿರು. ಆದ್ರೆ ಇನ್ನೂ ಆಗ್ತಾ ಅದಕ್ಕೋಸ್ಕರ ಅವರ ಹೆಸರನ್ನ ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಇನ್ನು ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವಣ್ಣನವರ ಹೆಸರು ಇಟ್ಟರೆ ಸಮಸ್ಯೆ ಏನೂ ಆಗೋದಿಲ್ಲ. ಬಸವ ತತ್ವ ಅನುಕರಣೆಗೆ ಲಿಂಗಾಯತರೇ ಆಗಬೇಕಾಗಿಲ್ಲ. ನಮ್ಮ ಪ್ರಸ್ತಾವನೆಗೆ ಕೇಂದ್ರವೂ ಕೂಡ ಒಪ್ಪುವ ಭಾವನೆ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ನೀವು ಲಿಂಗಾಯತರೇನಾಗಬೇಕಾಗಿಲ್ಲ. ಬಸವ ತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತ ವೀರಶೈವ ಏನಾಗಬೇಕಾಗಿಲ್ಲ. ಬಸವ ತತ್ವವನ್ನ ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ, ಸಮಾನತೆಯ ಪರ, ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು. ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ರೆ ತುಂಬಾ ಸುಧಾರಣೆ ಆಗೋಗಿರು. ಆದ್ರೆ ಇನ್ನೂ ಆಗ್ತಾ ಅದಕ್ಕೋಸ್ಕರ ಅವರ ಹೆಸರನ್ನ ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಇನ್ನು ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವಣ್ಣನವರ ಹೆಸರು ಇಟ್ಟರೆ ಸಮಸ್ಯೆ ಏನೂ ಆಗೋದಿಲ್ಲ. ಬಸವ ತತ್ವ ಅನುಕರಣೆಗೆ ಲಿಂಗಾಯತರೇ ಆಗಬೇಕಾಗಿಲ್ಲ. ನಮ್ಮ ಪ್ರಸ್ತಾವನೆಗೆ ಕೇಂದ್ರವೂ ಕೂಡ ಒಪ್ಪುವ ಭಾವನೆ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ನೀವು ಲಿಂಗಾಯತರೇನಾಗಬೇಕಾಗಿಲ್ಲ. ಬಸವ ತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತ ವೀರಶೈವ ಏನಾಗಬೇಕಾಗಿಲ್ಲ. ಬಸವ ತತ್ವವನ್ನ ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ, ಸಮಾನತೆಯ ಪರ, ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು. ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ರೆ ತುಂಬಾ ಸುಧಾರಣೆ ಆಗೋಗಿರು. ಆದ್ರೆ ಇನ್ನೂ ಆಗ್ತಾ ಅದಕ್ಕೋಸ್ಕರ ಅವರ ಹೆಸರನ್ನ ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಇನ್ನು ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವಣ್ಣನವರ ಹೆಸರು ಇಟ್ಟರೆ ಸಮಸ್ಯೆ ಏನೂ ಆಗೋದಿಲ್ಲ. ಬಸವ ತತ್ವ ಅನುಕರಣೆಗೆ ಲಿಂಗಾಯತರೇ ಆಗಬೇಕಾಗಿಲ್ಲ. ನಮ್ಮ ಪ್ರಸ್ತಾವನೆಗೆ ಕೇಂದ್ರವೂ ಕೂಡ ಒಪ್ಪುವ ಭಾವನೆ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ನೀವು ಲಿಂಗಾಯತರೇನಾಗಬೇಕಾಗಿಲ್ಲ. ಬಸವ ತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತ ವೀರಶೈವ ಏನಾಗಬೇಕಾಗಿಲ್ಲ. ಬಸವ ತತ್ವವನ್ನ ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ, ಸಮಾನತೆಯ ಪರ, ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು. ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ರೆ ತುಂಬಾ ಸುಧಾರಣೆ ಆಗೋಗಿರು. ಆದ್ರೆ ಇನ್ನೂ ಆಗ್ತಾ ಅದಕ್ಕೋಸ್ಕರ ಅವರ ಹೆಸರನ್ನ ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ.
ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವಣ್ಣನವರ ಹೆಸರು ಇಟ್ಟರೆ ಸಮಸ್ಯೆ ಏನೂ ಆಗೋದಿಲ್ಲ. ಬಸವ ತತ್ವ ಅನುಕರಣೆಗೆ ಲಿಂಗಾಯತರೇ ಆಗಬೇಕಾಗಿಲ್ಲ. ನಮ್ಮ ಪ್ರಸ್ತಾವನೆಗೆ ಕೇಂದ್ರವೂ ಕೂಡ ಒಪ್ಪುವ ಭಾವನೆ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ನೀವು ಲಿಂಗಾಯತರೇನಾಗಬೇಕಾಗಿಲ್ಲ. ಬಸವ ತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತು ವೀರಶೈವ ಏನಾಗಬೇಕಾಗಿಲ್ಲ. ಬಸವ ತತ್ವವನ್ನ ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ, ಸಮಾನತೆಯ ಪರ, ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು. ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ರೆ ತುಂಬಾ ಸುಧಾರಣೆ ಆಗೋಗಿರು. ಆದ್ರೆ ಇನ್ನೂ ಆಗ್ತಾ ಅದಕ್ಕೋಸ್ಕರ ಅವರ ಹೆಸರನ್ನ ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಇನ್ನು ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವಣ್ಣನವರ ಹೆಸರು ಇಟ್ಟರೆ ಸಮಸ್ಯೆ ಏನೂ ಆಗೋದಿಲ್ಲ. ಬಸವ ತತ್ವ ಅನುಕರಣೆಗೆ ಲಿಂಗಾಯತರೇ ಆಗಬೇಕಾಗಿಲ್ಲ. ನಮ್ಮ ಪ್ರಸ್ತಾವನೆಗೆ ಕೇಂದ್ರವೂ ಕೂಡ ಒಪ್ಪುವ ಭಾವನೆ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ನೀವು ಲಿಂಗಾಯತರೇನಾಗಬೇಕಾಗಿಲ್ಲ. ಬಸವ ತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತು ವೀರಶೈವ ಏನಾಗಬೇಕಾಗಿಲ್ಲ. ಬಸವ ತತ್ವವನ್ನ ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ, ಸಮಾನತೆಯ ಪರ, ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು. ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ರೆ ತುಂಬಾ ಸುಧಾರಣೆ ಆಗೋಗಿರು. ಆದ್ರೆ ಇನ್ನೂ ಆಗ್ತಾ ಅದಕ್ಕೋಸ್ಕರ ಅವರ ಹೆಸರನ್ನ ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಇನ್ನು ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವಣ್ಣನವರ ಹೆಸರು ಇಟ್ಟರೆ ಸಮಸ್ಯೆ ಏನೂ ಆಗೋದಿಲ್ಲ. ಬಸವ ತತ್ವ ಅನುಕರಣೆಗೆ ಲಿಂಗಾಯತರೇ ಆಗಬೇಕಾಗಿಲ್ಲ. ನಮ್ಮ ಪ್ರಸ್ತಾವನೆಗೆ ಕೇಂದ್ರವೂ ಕೂಡ ಒಪ್ಪುವ ಭಾವನೆ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ನೀವು ಲಿಂಗಾಯತರೇನಾಗಬೇಕಾಗಿಲ್ಲ. ಬಸವ ತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತು ವೀರಶೈವ ಏನಾಗಬೇಕಾಗಿಲ್ಲ. ಬಸವ ತತ್ವವನ್ನ ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ, ಸಮಾನತೆಯ ಪರ, ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು. ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ರೆ ತುಂಬಾ ಸುಧಾರಣೆ ಆಗೋಗಿರು. ಆದ್ರೆ ಇನ್ನೂ ಆಗ್ತಾ ಅದಕ್ಕೋಸ್ಕರ ಅವರ ಹೆಸರನ್ನ ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಇನ್ನು ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವಣ್ಣನವರ ಹೆಸರು ಇಟ್ಟರೆ ಸಮಸ್ಯೆ ಏನೂ ಆಗೋದಿಲ್ಲ. ಬಸವ ತತ್ವ ಅನುಕರಣೆಗೆ ಲಿಂಗಾಯತರೇ ಆಗಬೇಕಾಗಿಲ್ಲ. ನಮ್ಮ ಪ್ರಸ್ತಾವನೆಗೆ ಕೇಂದ್ರವೂ ಕೂಡ ಒಪ್ಪುವ ಭಾವನೆ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ನೀವು ಲಿಂಗಾಯತರೇನಾಗಬೇಕಾಗಿಲ್ಲ. ಬಸವ ತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತು ವೀರಶೈವ ಏನಾಗಬೇಕಾಗಿಲ್ಲ. ಬಸವ ತತ್ವವನ್ನ ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ, ಸಮಾನತೆಯ ಪರ, ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು. ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ರೆ ತುಂಬಾ ಸುಧಾರಣೆ ಆಗೋಗಿರು. ಆದ್ರೆ ಇನ್ನೂ ಆಗ್ತಾ ಅದಕ್ಕೋಸ್ಕರ ಅವರ ಹೆಸರನ್ನ ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ.